ಸಿಎಸ್ಐ ಕ್ರೈಸ್ತ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ 1979ರಲ್ಲಿ ಪ್ರಾರಂಭವಾದ ಸಿಎಸ್ಐ ಕ್ರೈಸ್ತ ಮತ್ತು ನರ್ಸರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದು ಕೇವಲ 25 ವಿದ್ಯಾರ್ಥಿಗಳಿಂದ ಆರಂಭಿಸಿ ಇಂದು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ನಡೆಸುತ್ತಾ ಪೋಷಕರ ಸಹಕಾರದಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಾ ಇರುವ ಶಾಲಾ ಪ್ರಾಂಶುಪಾಲರಾದ ಶಾಂತಿ ಜಿ ಸೆಲ್ವನ್ ಮತ್ತು ಸಮಾಜ ಸೇವಕರಾದ ಸೆಲ್ವಿನ್ ರವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸುತ್ತಿರುವುದಾಗಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಬಿಷಪ್ ರವರಾದ ಚಂದ್ರಕುಮಾರ್ ತಿಳಿಸಿದ್ದಾರೆ. ಸಿಎಸ್ಐ ಕ್ರೈಸ್ತ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಕ್ರಿಸ್ಮಸ್ ಮತ್ತು ಸಾಂಸ್ಕೃತಿಕ ಉತ್ಸವ 2025 ಮತ್ತು 26ರ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಿಷಪ್ ರವರು ಸಿಎಸ್ಐ ಕ್ರೈಸ್ತ ಶಾಲಾ ವಿದ್ಯಾರ್ಥಿಗಳು ಓದಿನೊಂದಿಗೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕರಾಟೆ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲ ಸ್ಪರ್ಧೆಗಳಲ್ಲೂ ಪಾಲ್ಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಈ ಶಾಲೆಗೆ ತಮ್ಮ ಎಲ್ಲಾ ಸಲಹೆ ಸಹಕಾರಗಳನ್ನು ಸದಾ ಕಾಲವೂ ನೀಡುವುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಸ್ಐ ಸೆಂಟ್ ಪೀರ್ಸ್ ಚರ್ಚ್ನ ಫಾದರ್ ರವರಾದ ಎಸ್ ಕೃಪಾಕರನ್, ಮಾಜಿ ಪುರಸಭಾ ಸದಸ್ಯ ಕೃಷ್ಣ, ಜಿಎಚ್ಎಸ್ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವಾಣಿ ಶ್ರೀನಿವಾಸ್, ಮದರ್ ಆಶಾ, ಸಿಆರ್ಪಿಗಳಾದ ಶಿಲ್ಪಾ ವಸಂತ್ ಮತ್ತು ಕಮಲಾ, ಶಾಲಾ ಮುಖ್ಯ ಶಿಕ್ಷಕರಾದ ಶಾಂತಿ ಜೆ ಸೆಲ್ವನ್, ಸಮಾಜ ಸೇವಕರಾದ ಸೆಲ್ವಿನ್ ಮತ್ತು ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗದವರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡಾಕೂಟ, ಪ್ರತಿಭಾ ಕಾರಂಜಿ, ಕರಾಟೆ ಇನ್ನಿತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದ ಶಾಲಾ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸಲಾಯಿತು. ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚಿ, ಪ್ರಶಾಪವರ್ ನ್ಯೂಸ್, ತರೀಕೆರೆ. ಅಂತ ಆಲೋಚನೆಗಳನ್ನು ಕಾಣಲಿಕ್ಕೆ ಸಾಕು. ಮುಖ್ಯವಾಗಿ ನಮ್ಮ ಶಾಲೆ ಈಗಾಗಲೇ ಹೇಳಿದಾಗ 1979ನೇ ಇಸ್ವಿಯಿಂದ ಪ್ರಾರಂಭಗೊಂಡಂತ ಈ ಶಾಲೆ ಅವಿರತವಾಗಿ ಇಲ್ಲಿ ನಡೆದು ಬಂದಿದೆ. ಇದಕ್ಕೆ ಶಾಲೆ ಮೇಲೆ ಅಭಿಮಾನ ಇಟ್ಟಂತಹ ಇಲ್ಲಿಯ ಪಟ್ಟಣದ ಎಲ್ಲ ಪ್ರಜೆಗೆ ಅಥವಾ ಇಲ್ಲಿಯ ಎಲ್ಲ ಕುಟುಂಬಗಳಿನ ಪ್ರೀತಿಯಿಂದ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಶಾಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಪ್ರಾಮುಖ್ಯ. ಅದೇ ರೀತಿಯಲ್ಲಿ ಇದರ ಜವಾಬ್ದಾರಿ ಹೊತ್ತಂತಹ ಇಲ್ಲಿಯ ಪ್ರಾಂಶುಪಾಲ ಅಂತ ಶಾಂತಿ ಸೆಲ್ವಿನ್ ಅವರು ಮತ್ತು ಅವರ ಪತ್ನಿ ಸೆಲ್ವಿನ್ ಅವರು ಅವಿರತವಾಗಿ ಈ ಸೇವೆಯಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಬೆಳಕು ಕೊಡುವಂತ ಅಥವಾ ಶಿಕ್ಷಣವನ್ನ ನೀಡುವಂಥದ್ದು ಅಂತಂದ್ರೆ ಸಮಾಜದಲ್ಲಿ ಸಂಸ್ಕೃತಿಯನ್ನ ಕಟ್ಟುವಂಥದ್ದು, ಸಂಪ್ರದಾಯವನ್ನ ಕಟ್ಟುವಂಥದ್ದು, ಒಂದು ವೇಳೆ ಸಮಾಜಕ್ಕೆ ಬೇಕಾದಂತಹ ಜ್ಞಾನದ ಬೆಳಕನ್ನ ಚೆಲ್ಲುವಂಥದ್ದು, ಪ್ರತಿಯೊಂದು ಮಗುವನ್ನು ಸಹ ಅದರ ಭವಿಷ್ಯತನ್ನ ಕಟ್ಟುವಂತ ಜವಾಬ್ದಾರಿಕೆಯಲ್ಲಿ ಶಾಲೆಯಲ್ಲಿ ಅವಿರತವಾಗಿ ದುಡಿತಿರುವಂತಹ ಪ್ರಿಯ ಶಾಂತಿಯವರಿಗೂ ಮತ್ತು ಸೆಲ್ವಿನ್ ಅವರಿಗೆ ಪ್ರೀತಿಯಿಂದ ವಂದಿಸ್ತೇನೆ. ಅವರ ಜೊತೆಯಲ್ಲಿ ಸಹಪಾಠಿಗಳಾಗಿ ಸೇವೆಯಲ್ಲಿರುವಂತಹ ಎಲ್ಲ ಉಪಾಧ್ಯಾಯರಿಗೆ ತುಂಬುವುದರಿಂದ ವಂದನೆ ಹೇಳ್ತೇನೆ. ಮುಖ್ಯವಾಗಿ ಪೋಷಕ ಬಂಧುಗಳಿಗೆ ನಿಮ್ಮ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಶಾಲೆಗೆ ಕಳಿಸ್ಕೊಳ್ತಾ ಇರಿ. ಅವರ ಭವಿಷ್ಯದ ಕಟ್ಟಲಿಕ್ಕೆ ನಮಗೆ ಜವಾಬ್ದಾರಿಕೆ ಕೊಟ್ಟಿದ್ದೀರಿ. ಆ ಜವಾಬ್ದಾರಿಕೆಯಲ್ಲಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಹಾಗೆ ನಿಮ್ಮೆಲ್ಲರ ಸಹಕಾರ ಬಹಳ ಪ್ರಾಮುಖ್ಯ. ಮುಂದೆಯೂ ಶಾಲೆಗೆ ಪ್ರೋತ್ಸಾಹ ಮಾಡ್ರಿ. ಇಂಥ ಅನೇಕ ವಿಶೇಷವಾದಂಥ ಸಂಗತಿಗಳು ಈಗಾಗಲೇ ವರದಿಯಲ್ಲಿ ಓದಿದ್ದಾರೆ. ಒಂದೊಂದು ವಿಶೇಷವಾದಂಥ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೇವಲ ಓದುವುದು ಮಾತ್ರ ಅಲ್ಲ, ಸಮಾಜವನ್ನು ಅರ್ಥೈಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಬೋಧಿಸುವಂತ, ಉಪದೇಶಿಸುವಂತ, ಕಲಿಸುವಂತ ಕಾರ್ಯಕ್ರಮಗಳನ್ನು ನಾವು ವರದಿಯಲ್ಲಿ ಓದಿ ಕೇಳಿದ್ದೇವೆ. ಅಂಥದ್ದು ಇನ್ನೂ ಹೆಚ್ಚಾಗಿ ಬೆಳೀಲಿ. ನಮ್ಮ ಆಡಳಿತ ವರ್ಗದಿಂದ ಅವರಿಗೆ ಪರಿಪೂರ್ಣವಾದಂತಹ ಸಹಕಾರವನ್ನು ನೀಡ್ತೇವೆ. ಮುಖ್ಯವಾಗಿ ನಮ್ಮೆಲ್ಲರ ಪ್ರಾರ್ಥನೆ ಅವರೊಂದಿಗೆ ನಿರಂತರವಾಗಿ ಇದೆ. ಪ್ರೀತಿಯಿಂದ ಆಹ್ವಾನಿಸಿದಂತ ಪ್ರಾಂಶುಪಾಲರಿಗೂ ಮತ್ತು ಅದರ ಜವಾಬ್ದಾರಿ ಹೊತ್ತಂತ ಪ್ರಿಯ ಸಲೂನ್ ಅವರಿಗೆ ಮತ್ತು ಎಲ್ಲ ಉಪಾಧ್ಯಾಯರಿಗೆ ಪ್ರೀತಿಯಿಂದ ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದಾಗಿ ಹಾರೈಸ್ತೇನೆ. ದೇವರ ಆಶೀರ್ವಾದ ಈ ಶಾಲೆಯ ಮೇಲೆ, ಕಲಿಯುವಂತ ಮಕ್ಕಳ ಮೇಲೆ, ಕಳಿಸಿಕೊಟ್ಟಂತಹ ಪೋಷಕರ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ದೇವರು ಆಶೀರ್ವದಿಸಿ ನಡೆಸಲಿ.